ನಾನು ಒಂದು 20-25 ವರ್ಷದಿಂದ ಇಲ್ಲಿಗೆ ಬರ್ತೀನಿ. ಈ ನಡುವೆ ಅಂತೂ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಎದುರುಗಡೆದು ಈಶ್ವರಂದು ಪೂಜಾರಿ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. 2 ಕಣ್ಣು ಸಾಲಲ್ಲ. ದಿನ ಒಂದೊಂದು ಥರ ಇರುತ್ತೆ ಅಲಂಕಾರ. ರುದ್ರಾಕ್ಷಿ ಅಲಂಕಾರ ನನಗೆ ತುಂಬ ಇಷ್ಟ. ತುಂಬ ರುದ್ರಾಕ್ಷಿ ಹಾಕಿ ಅಲಂಕಾರ ಮಾಡಿರ್ತಾರೆ. ಎಲ್ಲ ಅಲಂಕಾರನೂ ತುಂಬ ಚೆನ್ನಾಗಿರುತ್ತೆ. ನಾನು ಸೋಮವಾರ ಬರ್ತೀನಿ ಇಲ್ಲಿಗೆ. ದಿನ ಬಸ್ನಲ್ಲಿ ನೋಡ್ಕೊಂಡು ಹೋಗ್ತೀನಿ ಅಲಂಕಾರನ. ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಇವಾಗ ದೇವಸ್ಥಾನ. ಈ ದೇವಸ್ಥಾನಕ್ಕೆ ತುಂಬ ವರ್ಷದಿಂದ ನಡ್ಕೊಂಡು ಬಂದಿದ್ದೀವಿ. ಆಮೇಲೆ ರೆಗ್ಯುಲರಾಗಿ ಬರ್ತೀವಿ. ಇಲ್ಲಿಂದ ಬಂದರೆ ಈ ದೇವಸ್ಥಾನಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಇದೆ. ಶಿವನ ಬಗ್ಗೆ ಎಲ್ಲರಿಗೂ ತುಂಬ ಭಕ್ತಿ ಇದೆ. ನಾವು ರೆಗ್ಯುಲರಾಗಿ ಬರ್ತೀವಿ. ಆಮೇಲೆ ಇಲ್ಲಿ ಪೂಜಾ ಕೈಂಕರ್ಯಗಳು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲ ಅರ್ಚಕರು ತುಂಬ ಶ್ರದ್ಧಾ ಭಕ್ತಿಯಿಂದ ಎಲ್ಲ ಬರ್ತಾಯಿದ್ದಾರೆ. ಆಮೇಲೆಲ್ಲ ಭಕ್ತಾದಿಗಳು ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಗಣೇಶ, ಈಶ್ವರ ಎಲ್ಲ, ಲಕ್ಷ್ಮಿ ಎಲ್ಲ ಇದೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಟೆಂಪಲ್ಗೆ ಪ್ರತಿ ಸೋಮವಾರ ತಪ್ಪಿಸೋದಿಲ್ಲ. ನಾವು ಪ್ರತಿ ವಾರ ಬರ್ತಿದ್ದೀವಿ. ತುಂಬ ಇಂಪ್ರೂವ್ ಆಗಿದೆ ದೇವಸ್ಥಾನ. ನಾನಿಲ್ಲಿ ಆಲ್ಮೋಸ್ಟ್ 3 ಇಯರ್ಸಿಂದ ಬರ್ತಾಯಿದ್ದೀನಿ. 3 ಇಯರ್ಸಿಂದನೂ ಕೂಡ ಇವನ್ ಇದು ನನಗೆ ಪವರ್ಫುಲ್ ಟೆಂಪಲ್ ಅಂತ ಈ ಜಾಗನೇ ಆ ಥರ ಫೀಲ್ ಆಗಿದೆ. ಆ್ಯಂಡ್ ಮೋರ್ ಓವರ್ ತುಂಬ ಏನ್ಷಿಯಂಟ್ ಟೆಂಪಲ್ ಅಂತ ನಮ್ಮವರೆಲ್ಲ ಹೇಳ್ತಾಯಿದ್ರು, ಕೆಲವರು ಗೊತ್ತಿರೋರೆಲ್ಲ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್ ಪ್ಲೇಸ್. 15 ವರ್ಷದಿಂದ ಈ ದೇವಸ್ಥಾನಕ್ಕೆ ನಾನು ಬರ್ತಾ ಇರ್ತೀನಿ. ಇಲ್ಲಿ ಪ್ರಧಾನ ಅರ್ಚಕರು, ಎಲ್ಲ ಅರ್ಚಕರು ತುಂಬ ಸೇವಾ ಭಾವನೆಯಿಂದ ಪೂಜಾ ಮಾಡ್ತಾರೆ. ನಮಗಿಲ್ಲಿ ಬಂದರೆ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ ಪ್ರತಿ ಸಲ. ಇವತ್ತು ನಾವು ಮಾಡಿಸಿದ್ದು ರುದ್ರಾಭಿಷೇಕ ಮಾಡಿಸಿದ್ವಿ. ಸೊ ತುಂಬಾ ಚೆನ್ನಾಗಿ ಮಾಡಿದರು. ನಮಗೆ, ನನ್ನ ಮಗಳಿಗೆ, ಇಬ್ಬರಿಗೆ ತುಂಬಾ ನಮಗೆ ಭಾಳ ಖುಷಿ ಆಯಿತು. ಎಷ್ಟೋ ಸಲ ನಾವು ಇಲ್ಲಿ ಏನೇನೋ ನಾವು ಇಷ್ಟಾರ್ಥಗಳಿಂದ ನಾವು ಕೇಳಿದ್ದೀವಿ, ಅದೆಲ್ಲ ನಮಗೆ ಪೂರ್ಣ ಆಗಿದೆ. ಎಲ್ಲಕ್ಕಿಂತ ಮುಖ್ಯ ಅಂದರೆ ಇಲ್ಲಿ ಅವರು ಅರ್ಚಕರಿದ್ದಾರಲ್ವ, ಆ ಸೇವಾ ಭಾವನೆಯನ್ನು ಪೂಜೆ ಮಾಡ್ತಾರೆ ನೋಡಿ, ಅದು ಭಾಳ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ. ಒಂದು ತುಂಬ ಈ ಒಂದು ದೇವಸ್ಥಾನದಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ತುಂಬ ಜಾಸ್ತಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾವು ಬರ್ತಾನೇ ಇರ್ತೀವಿ ಪ್ರತಿ ವರ್ಷ. ಉಮಾ ಮಹೇಶ್ವರಿ ದೇವಸ್ಥಾನ ಇವತ್ತು ಬಂದಿದ್ವಿ. ತುಂಬ ಒಳ್ಳೆ ಪೂಜೆ ಆಯಿತು. ಆ್ಯಂಡ್ ನೀವೇ ಬಂದು ನೋಡಿ. ಒಂದು ಸತಿ ನೀವು ಕಾಲೊಳಗಿಟ್ರೆ ಇರೋ ಪಾಸಿಟಿವ್ ವೈಬ್ರೇಷನ್ ಆಯಿತು. ಮತ್ತು ಇಲ್ಲಿರೋ ಪೂಜಾರಿಗಳು ಮತ್ತು ದೇವತನ ನೋಡಿದ್ರೆ ನಿಮಗೆ ತುಂಬ 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 ಖುಷಿ ಆಗುತ್ತೆ. ಅದನ್ನು ಬಿಟ್ಟರೆ ಇನ್ನು ತುಂಬ ನ್ಯಾಚುರಲ್ ಥಿಂಗ್ಸ್ ಅನ್ನೋದು ಏನು ನಾವು ಟೆಂಪಲಲ್ಲಿ ನೋಡ್ತೀವೋ ಅದು ಜಾಸ್ತಿ ಇದೆ. ಅಂದರೆ ಒಳಗಡೆ ಒಂದು ಮರ ಇದೆ, ಅಲ್ಲಿ ಇವತ್ತು ಕೌ ಎಲ್ಲ ಇದೆ. ಸೊ ನೀವು ಬಂದರೆ ನಿಮಗೆ ಒಳ್ಳೆ ಖುಷಿ ಆಗುತ್ತೆ. ಈ ನಮ್ಮ ಈ ಶಿವನ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಒಂದು ಪವಾಡ ಏನು ಅಂದರೆ, ನಾನು ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕಾದ್ರೂ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಯಾವುದೇ ಒಂದು ನನ್ನ ಪರ್ಸ್ನಲ್ಲಾಗಿ ನನ್ನದು ಯಾವುದೋ ಒಂದು ವಿಶೇಷವಾದ ದಿವಸ ನಾನೇನೋ ಒಂದು ಕೆಲಸ ಆಗಬೇಕು ಅಂತ ಹೊರಟಿದ್ದ ಟೈಮಲ್ಲಿ ನಾನು ಈ ದೇವಸ್ಥಾನಕ್ಕೆ ಬಂದು ಹೋಗ್ತೀನಿ. ನಾನಿರೋದು JP ನಗರ್ ಡಾಲರ್ಸ್ ಕಾಲೋನಿಯಲ್ಲಿ. ಸೊ ನನಗೆ ಇದು ಸುಮಾರು ಒಂದು 6 ವರ್ಷದಿಂದ ನಾನು ಈ ದೇವಸ್ಥಾನದ ಒಂದು ಪವಾಡ ನನಗೆ ತುಂಬ ಇಷ್ಟ ಆಗಿದೆ. ನಾನು ಪರಮ ಶಿವನ ಭಕ್ತ. ಟೆಂಪಲ್ಗೆ ನಾನು ಬಂದು ಇಲ್ಲಿ ವಿಸಿಟ್ ಮಾಡಿಕೊಂಡು ನನ್ನ ಕೆಲಸ ಸ್ಟಾರ್ಟ್ ಮಾಡಿದ ಪಕ್ಷ ಅವತ್ತಿನ ದಿವಸದಲ್ಲೇ ನನಗೆ ನಾನು ಬೆಳಗ್ಗೆ ಏನು ಕೆಲಸ, ನಾನು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇರ್ತೀನೋ, ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿದ ತಕ್ಷಣ ನನಗೆ ಪಾಸಿಟಿವ್ ರಿಸಲ್ಟ್ ಬರ್ತಾ ಇರುತ್ತೆ. ಸೊ ನನ್ನ ಕಾರ್ಯಸಿದ್ಧಿ ಆಗ್ತಾ ಇರೋದೇ ಈ ದೇವಸ್ಥಾನದಿಂದ ಅಂತ ನಾನು ಹೇಳಲು ಬಯಸ್ತೀನಿ. ಸೊ ಇನ್ನು ಯಥೇಚ್ಛವಾಗಿ ಜನ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಶಿವನ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.